ನಮಸ್ಕಾರ. ಸಮಾಜದ ಬಂಧುಗಳಿಗೆ ನಮಸ್ಕಾರ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ನಾಗರಾಜ್ ಮಜ್ಗಿ, ಕರ್ನಾಟಕ ಪ್ರದೇಶ ಯುವಕರುಬರ ಸಂಘದ ಜಿಲ್ಲಾಧ್ಯಕ್ಷರು, ವಿಜಯನಗರ ಡಿಸ್ಟಿಕ್. ಸಮಾಜದ ಬಂಧುಗಳಿಗೆ ಈ ವಿಡಿಯೋ ಮಾಡಲಿಕ್ಕೆ ಒಂದು ಕಾರಣ ಇದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ಜಾತಿಯ ಸಮೀಕ್ಷೆ ನಡೀತಿದೆ, ಜಾತಿಯ ಜನಗಣತಿ ಕೂಡ ನಡೀತಾ ಇದೆ. ಅದರ ಆದಿಯಲ್ಲಿ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗಾಗಿ 2025 ಸಾಲಿನಲ್ಲಿ ಒಂದು ಜಾತಿ ಗಣತಿಯ ಸಮೀಕ್ಷೆ ನಡೀತಾ ಇದೆ. ಅದರಲ್ಲಿ ಕೂಡ ಸರ್ಕಾರದ ಅಧಿಕಾರಿಗಳು ಇದೇ ತಿಂಗಳು 22ರಿಂದ ಮನೆ ಮನೆಗೆ ಈ ಒಂದು ಜಾತಿಯ ಸಮೀಕ್ಷೆ ನಡೆಸಲಿಕ್ಕೆ ಒಂದು ಅಪ್ಲಿಕೇಶನ್ ತಗೊಂಡು ಮನೆ ಮನೆಗೆ ಅಧಿಕಾರಿಗಳು ಬರ್ತಾ ಇದ್ದಾರೆ. ಬಂಧುಗಳು, ಏನೋ ಅಧಿಕಾರಿಗಳು ಬರ್ತಾರೆ, ಅವ್ರೇನೋ ತುಂಬಿಕೊಂಡು ಹೋಗ್ತಾರೆ ಅಂತೇಳಿ ಕೆಲವೊಬ್ಬರಿಗೆ ತಲೆಯಲ್ಲಿರುತ್ತೆ. ಇದು ಬಹಳ ಮಹತ್ವ ಪಡೀತಿದೆ ಸಮೀಕ್ಷೆ. ಹಾಗಾಗಿ ನಮ್ಮ ಕುರುಬ ಸಮಾಜದ ಬಂಧುಗಳಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಯಾವುದೇ ಒಬ್ಬ ಅಧಿಕಾರಿ ಬಂದು ತಮ್ಮ ಕುಟುಂಬದ ವಿವರ ಪಡಿತಾರೆ. ಆ ಒಂದು ಕುಟುಂಬದ ವಿವರ ತಾವು ಕೊಡುವಂಥ ಸಂದರ್ಭದಲ್ಲಿ ತಾವು ಏನು ಮಾಡ್ತಾ ಇದ್ದೀರಿ, ಯಾವ ಜಾತಿಗೆ ಸೇರಿದಿರಿ ಎಂಬ ಒಂದು ವಿಷಯ ಭಾಳ ಇಂಪಾರ್ಟೆಂಟ್ ವಿಷಯ ಆಗಿರುತ್ತದೆ ಬಂಧುಗಳೇ. ಹಾಗಾಗಿ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಅತಿ ಹೆಚ್ಚು ನಮ್ಮ ಜನಾಂಗ ಅವರ ಕಾಯಕ, ನಮ್ಮ ಸಮಾಜದ ಕಾಯಕ ಕುರಿ ಕಾಯುವಂಥ ಕೆಲಸ. ತಮಗೆ ಗೊತ್ತಿರತಕ್ಕಂಥ ವಿಚಾರ. ತಾವೇನು ಕೆಲಸ ಮಾಡ್ತೀರಿ ಅಂತಂದರೆ ಕುರಿ ಕಾಯುವಂಥ ಕೆಲಸ ಸರ್ವೇ ಸಾಮಾನ್ಯವಾಗಿ ನಮ್ಮ ಸಮಾಜ ಮಾಡ್ತಾ ಇದೆ. ಹಾಗಾಗಿ ತಾವು ಮಾಡ್ತಕ್ಕಂಥ ಕಾಯಕ ಏನಿದು ಅದು ಹೇಳಿ. ಕುರಿ ಕಾಯ್ತೀವಿ ಅಂತ ಹೇಳಿ ಕೂಲಿ ಮಾಡೋರು ಕೂಲಿ ಮಾಡ್ತೀರಂತ ಹೇಳಿ. ಅದ್ರ ಜೊತೆಯಲ್ಲಿಯೇ ಬಹಳ ಮಹತ್ವ ಪಡಿತಕ್ಕಂಥ ಒಂದು ವಿಷಯ ಏನಂತಂದ್ರೆ, ಜಾತಿ ಕಾಲಂ 9ರಲ್ಲಿ ಸರ್ಕಾರದ ಗೆಜೆಟ್ ನಂಬರ್ 0809ರಲ್ಲಿ ತಪ್ಪದೆ ಕುರುಬ ಎಂದು ತಾವು ನಮೂದಿಸಬೇಕು ಅಂತೇಳಿ ತಮಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಅಂತೇಳಿ ತಮಗೆ ತಿಳಿಸ್ತಾ ಇದ್ದೀನಿ. ಯಾಕೆ ಒತ್ತಾಯ ಮಾಡ್ತಾ ಇದ್ದೀನಿ ಅಂದರೆ, ಸಮಾಜದ ಬಂಧುಗಳು ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದರೆ, ಕೆಲವೊಂದು ವಿಚಾರಗಳು ತಮಗೆ ತಿಳಿಸ್ತಾ ಇದ್ದೀನಿ. ಕೆಲವೊಬ್ಬರು ಆಲುಮತ ಸಮಾಜ ಅಂತ ಬರೆಸ್ತಾರೆ, ಕೆಲವೊಬ್ಬರು ನಾವು ಗೊಂಡು ಕುರುಬರು ಅಂತ ಬರೆಸ್ತಾರೆ, ಕೆಲವೊಬ್ಬರು ಉಣ್ಣಿ ಕುರುಬರು ಅಂತ ಬರೆಸ್ತಾರೆ, ಕೆಲವೊಬ್ಬರು ಬೆಡಗ್ ಬರೆಸ್ಬಿಡ್ತಾರೆ. ನಾವು ಹತ್ತಿ ಕಂಕಣ, ನಾವು ಉಣ್ಣಿ ಕಂಕಣ ಅಂತ ಬಡಿಸ್ತಾರೆ. ದಯಮಾಡಿ ಬಂಧುಗಳೇ, ಆ ರೀತಿ ಆಗಬಾರ್ದು. ನಮ್ಮ ಸಮಾಜದ ಏಕತೆ ಸಾರಬೇಕು, ನಮ್ಮ ಸಮಾಜದ ಒಗ್ಗಟ್ಟು ಪ್ರದರ್ಶನ ಆಗಬೇಕಂತಂದ್ರೆ, ಜಾತಿ ಸಮೀಕ್ಷೆಯಲ್ಲಿ ನಮಗೆ ಉತ್ತಮವಾದ ಫಲಿತಾಂಶ ಬರಬೇಕಂತಂದ್ರೆ ದಯಮಾಡಿ 09 ಕಾಲಂನಲ್ಲಿ ಸರ್ಕಾರದ ಗೆಜೆಟ್ ನಂಬರ್ ಏನಿದೆ 0809ರಲ್ಲಿ ತಪ್ಪದೇ ಕುರುಬ ಎಂದು ನಮೂದನೆ ಮಾಡಿಸ್ಬೇಕಂತೇಳಿ ತಮಗೆ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದಯಮಾಡಿ ಬಂಧುಗಳಲ್ಲಿ. ಹಾಗಾಗಿ ಈ ಸಮೀಕ್ಷೆ ತಮ್ಮ ಹಳ್ಳಿಗಳಿಗೆ ಬರ್ತಾ ಇದೆ, ತಮ್ಮ ವಾರ್ಡ್ಗಳಿಗೆ ಬರ್ತಾ ಇದೆ. ಹಾಗಾಗಿ ಅಲ್ಲಿರ್ತಕ್ಕಂಥ ನಮ್ಮ ವಿದ್ಯಾವಂತ ಯುವಕರು ಏನಿದ್ರಿ, ತಮ್ಮ ಅಕ್ಕಪಕ್ಕ ಮನೆಯವರು ಕೂಡ ಕೆಲವೊಬ್ರಿಗೆ ಗೊತ್ತಾಗ್ತಾ ಇಲ್ಲ. ನಮ್ಮಲ್ಲಿ ವಿದ್ಯಾವಂತರು ಬಹಳ ಕಮ್ಮಿ. ಹಾಗಾಗಿ ವಿದ್ಯಾವಂತ ಯುವಕರು ಏನಿದ್ರಿ, ದಯಮಾಡಿ ತಪ್ಪದೆ ಸಮಾಜದ ಬಂಧುಗಳಿಗೆ ತಾವು ಅವೇರ್ನೆಸ್ ಕೊಡಿ. ಅವರು ಫಾರಂ ಫಿಲಪ್ ಮಾಡಲಿಕ್ಕೆ ಈ ಥರ ಒಂದು ಫಾರಂ ತೊಗೊಂಡು ಬರ್ತಾರೆ. ದಯಮಾಡಿ ಈ ಥರ ಫಾರಂ ಇರುತ್ತೆ, ಇದು 9 ಪೇಜ್ ಇರುತ್ತೆ. ಅಂದರೆ ಕುಟುಂಬದ ವಿವರ ಸಂಪೂರ್ಣವಾಗಿ ಅವರು ತೆಗೆದುಕೊಳ್ತಾರೆ. ತಾವೇನು ಮಾಡ್ತಿದ್ರಿ, ಯಾವ ಊರು, ಏನು, ತಮ್ಮ ಡೀಟೇಲ್ಸ್ ಎಲ್ಲ ತೊಗೊಳ್ತಾರೆ. ವಿದ್ಯಾಭ್ಯಾಸ ಏನು ಬಿಸ್ನೆಸ್ ಮಾಡಿ ಎಲ್ಲ ಕೇಳ್ತಾರೆ. ಇದರಲ್ಲಿ ಸಾರಾಂಶ ಇದೆ. ಅದರಲ್ಲಿ ಇಂಪಾರ್ಟೆಂಟ್ ತಾವೇನು ವೃತ್ತಿ ಮಾಡ್ತೀರಿ, ಅದ್ರ ಜೊತೆಯಲ್ಲಿ ತಮ್ಮ ಜಾತಿ ಏನಂತೇಳಿ ಕೇಳ್ತಾರೆ. ಅದರಲ್ಲಿ ಬಹಳ ಮಹತ್ವ ಪಡಿತಕ್ಕಂಥ ವಿಚಾರ ಅಂದರೆ ತಮ್ಮ ಜಾತಿ ಯಾವುದು ಅಂತೇಳಿ. ಹಾಗಾಗಿ ದಯಮಾಡಿ ನಾನು ಸಮಾಜದ ಬಂಧುಗಳಿಗೆ ಒತ್ತಾಯ ಮಾಡ್ತೀನಿ, ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಮತ್ತೆ ಒತ್ತಾಯ ಮಾಡ್ತಾ ಇದ್ದೀನಿ, ಮತ್ತೊಮ್ಮೆ ತಮಗೆ ತಿಳಿಸ್ತಾ ಇದ್ದೀನಿ. ಕಾಲಂ ನಂಬರ್ 9 ಸರ್ಕಾರದ ಗೆಜೆಟ್ ನಂಬರ್ ಸಂಖ್ಯೆ 08 ಮತ್ತು 09ರಲ್ಲಿ ತಾವು ತಪ್ಪದೆ ಕುರುಬ ಎಂದು ನಮೂದನೆ ಮಾಡಿಸ್ಬೇಕು. ನೀವು ಮಾಡೋದ್ರ ಜೊತೆಗೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮನೆಯವರು ಕೂಡ ತಾವು ಸಹಕಾರ ಮಾಡಿ ಆ ಜಾತಿ ಕಾಲಂನಲ್ಲಿ ಏನಿದೆ ಅಲ್ಲಿ ಕುರುಬ ಎಂದು ನಮೂದನೆ ಮಾಡಿಸಿ ಅಂತೇಳಿ ತಾವೆಲ್ಲರಿಗೂ ತಿಳಿಸ್ಬೇಕು. ಅದನ್ನ ಹೆಚ್ಚೆಚ್ಚು ಮಾಹಿತಿ ಕೂಡ ತಾವು ತಿಳಿಸ್ಬೇಕಂತೇಳಿ ತಮಗೆ ತಿಳಿಸ್ತಾ ಇದ್ದೀನಿ. ಹಾಗಾಗಿ ನಮ್ಮ ಸಮಾಜದ ಯುವಕರಿಗೆ ನಾನು ಒಂದು ಮನವಿ ಮಾಡಿಕೊಳ್ತಾ ಇದ್ದೀನಿ, ವಿದ್ಯಾವಂತರಿಗೆ ಕೂಡ ಒಂದು ಮನವಿ ಮಾಡಿಕೊಳ್ತಾ ಇದ್ದೀನಿ. ನಾವು ಇಷ್ಟು ದಿನ ಏನು ಮಾಡಿದ್ವಿ ಗೊತ್ತಿಲ್ಲ, ಏನು ಸಮಾಜಕ್ಕೆ ಸೇವೆ ಮಾಡಿದ್ವಿ ಗೊತ್ತಿಲ್ಲ. ಇದು ಒಂದು ಸುವರ್ಣ ಅವಕಾಶ ನಮಗೆ ಬಂದಿದೆ.
ಸಮಾಜ ಸೇವೆ ಮಾಡಲಿಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ ಅಂತ ತಾವೆಲ್ಲ ಭಾವಿಸಿಕೊಂಡು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮನೆಯವರಿಗೆ, ಅಕ್ಕಪಕ್ಕದಲ್ಲಿರ್ತಕ್ಕಂಥ ಹಳ್ಳಿಯವರಿಗೆ, ಅಕ್ಕಪಕ್ಕದಲ್ಲಿರ್ತಕ್ಕಂಥ ಓಣಿಯವರಿಗೆ, ನಮ್ಮ ಅಕ್ಕಪಕ್ಕದ ತಾಲೂಕಿನಲ್ಲಿರ್ತಕ್ಕಂಥ ಸಮಾಜದ ಬಂಧುಗಳಿಗೆ ದಯಮಾಡಿ ಯುವಕರು ತಾವು ವಾಲಂಟಿಯರ್ ಆಗಿ ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ನಮ್ಮ ಸಮಾಜದ ಬಂಧುಗಳಿಗೆ ತಾವು ಅವೇರ್ನೆಸ್ ಕೊಡಬೇಕಾಗ್ತದೆ. ಜಾತಿ ಕಾಲಂ 9ರಲ್ಲಿ ಸರ್ಕಾರದ ಗೆಜೆಟ್ ಸಂಖ್ಯೆ 08 ಮತ್ತು 09ರಲ್ಲಿ ಕುರುಬಾ ಎಂದು ನಮೂದನೆ ಮಾಡಿಸ್ಬೇಕಂತೇಳಿ ತಮಗೆ ತಿಳಿಸ್ತಾ ಇದ್ದೀನಿ. ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ದಯಮಾಡಿ ಕುರುಬ ಎಂದು ಮಾತ್ರ ನಮೂದನೆ ಮಾಡಿ. ಯಾರು ಬೆಡಗು ಬರ್ಸ್ಬೇಡ್ರಿ, ಆಲುಮತ ಅಂತ ಬರ್ಸ್ಬೇಡಿ. ಗುಂಡು ಕುರುಬ, ಉಣ್ಣೆ ಕುರುಬ, ಕಾಡು ಕುರುಬ, ಜೇನು ಕುರುಬ ಅಂತೇಳಿ ಇದನ್ನು ಯಾವುದೂ ನಮೂದನೆ ಮಾಡಿಸ್ಬಾರ್ದು ಅಂತೇಳಿ ತಮಗೆ ತಿಳಿಸ್ತಾ ಇದ್ದೀನಿ. ಅಖಂಡ ಜಿಲ್ಲೆ ಬಳ್ಳಾರಿ ಮತ್ತು ನಮ್ಮ ವಿಜಯನ ಅಖಂಡ ಜಿಲ್ಲೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಸಮಸ್ತ ನಮ್ಮ ಸಮಾಜ ಬಂಧುಗಳಿಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಅದ್ರ ಜೊತೆಯಲ್ಲೇ ಈ ವಿಡಿಯೋ ನೋಡಿದ್ರೆ ಹೆಚ್ಚೆಚ್ಚು ಶೇರ್ ಮಾಡಿ ಅಂತೇಳಿ ಕೂಡ ತಮಗೆ ಮನವಿ ಮಾಡ್ತಾ ಇದ್ದೀನಿ. ಹಾಗಾಗಿ ನಮ್ಮ ಸಮಾಜದ ಯುವಕರು, ಸಮಾಜದ ಮುಖಂಡರು, ಮುಂಚೂಣಿಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳು ದಯಮಾಡಿ ತಮ್ಮ ತಮ್ಮ ಏರಿಯಾದಲ್ಲಿ, ತಮ್ಮ ತಮ್ಮ ಊರುಗಳಲ್ಲಿ, ತಮ್ಮ ತಮ್ಮ ಓಣಿಗಳಲ್ಲಿ ಮತ್ತು ತಮ್ಮ ತಮ್ಮ ತಾಲೂಕಿನಲ್ಲಿ, ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಈ ಒಂದು ಜಾತಿ ಸಮೀಕ್ಷೆ ಬಂದಾಗ ಕುರುಬ ಎಂದು ತಪ್ಪದೆ ನಮೂದನೆ ಮಾಡಿಸಿ ಅಂತೇಳಿ ಸಮಾಜದ ಬಂಧುಗಳಿಗೆ ತಿಳಿಸ್ಬೇಕು. ದಯಮಾಡಿ ಕೆಲವೊಬ್ರು ನಮ್ಮ ಜನ ಕೂಲಿ ಕಾರ್ಮಿಕರು ಕೂಲಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಗೊತ್ತಾಗಲ್ಲ. ಅವರು ಬಂದಿರತಕ್ಕಂಥ ಸಮಾಜದಲ್ಲಿ ನಮ್ಮ ಸಮಾಜದವ್ರು ಇರಲ್ಲ. ಯಾರಾದ್ರೂ ನಮ್ಮವ್ರು ಒಬ್ಬರು ಇದ್ರು ಕೂಡ, ಅವ್ರ ಮನೇಲಿ ಯಾರೋ ಒಬ್ರು ಮೆಂಬರ್ ಇದ್ರು ಕೂಡ ಕುಂದಿಸ್ಕೊಂಡು ಅವ್ರಿಗೆ ಸರಿಯಾದ ವಿವರವನ್ನು ತಿಳಿಸಿ ಆ ಫಾರ್ಮ್ನ ಫಿಲಪ್ ಮಾಡಿಸಿ ಕಳಿಸ್ಕೊಡ್ಬೇಕಂತೇಳಿ ತಮಗೆ ಮನವಿ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಇವತ್ತು ನಮ್ಮ ಸಮಾಜದ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ಕೂಡ ಎಲ್ಲ ಜಿಲ್ಲೆಯನ್ನು ಪ್ರವಾಸ ಮಾಡಿ ಕೂಡ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾ, ಮತ್ತೆ ಈ ಒಂದು ಜಾತಿ ಸಮೀಕ್ಷೆಯನ್ನು ಜನಗಣತಿ ನಡೀತಾ ಅದನ್ನೆಲ್ಲ ಎಲ್ಲರಿಗೂ ಈ ವಿಷಯನ ತಿಳಿಸಲಿಕ್ಕೆ ಅವರು ಪ್ರವಾಸ ಕೈಗೊಂಡಿದ್ದಾರೆ ಕೂಡ. ಹಾಗಾಗಿ ಇದೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ಮುಂದೆ ಬರ್ತಕ್ಕಂಥ ಪೀಳಿಗೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದುವರಿಲಿಕ್ಕೆ ಅವಕಾಶ ಸಿಗಲಿ. ಮತ್ತೆ ವಿಶೇಷವಾಗಿ ನಾವು ಇವತ್ತು ST ಸೇರ್ಲಿಕ್ಕೆ ಹೋರಾಟ ಮಾಡ್ತಾ ಇದ್ವಿ. ಅದು ಯಾವ ಹಂತದಲ್ಲಿ ಇದೆ ಅಂತೇಳಿ ತಮಗೆ ಗೊತ್ತಿದೆ. ಹಾಗಾಗಿ ಆ ಒಂದು ಜಾತಿಗೆ, ಆ ಒಂದು ವರ್ಗಕ್ಕೆ ನಾವು ಸೇರ್ಬೇಕಾದ್ರೆ ಇದು ಜಾತಿ ಸಮೀಕ್ಷೆ ಬಹಳ ಇಂಪಾರ್ಟೆಂಟ್ ಅಂತೇಳಿ ತಮಗೆ ತಿಳಿಸ್ತಾ ಇದ್ದೀನಿ. ಹಾಗಾಗಿ ದಯಮಾಡಿ ಸಮಾಜ ಬಂಧುಗಳಿಗೆ ಮತ್ತೊಮ್ಮೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. 09 ಕಾಲಂ ನಂಬರ್ ಏನಿದೆ, ಸರ್ಕಾರದ ಗೆಜೆಟ್ ಸಂಖ್ಯೆ 0809 ಏನಿದೆ, ಅದರಲ್ಲಿ ಕುರುಬಾ 3 ಅಕ್ಷರ ಕುರುಬಾ ತಿಳ್ಕೊಳ್ಳಿ, ಕುರುಬಾ ಎಂಬ 3 ಅಕ್ಷರವನ್ನು ಮಾತ್ರ ನಮೂದಿಸಿ ಅಂತೇಳಿ ತಮಗೆ ಸಮಾಜ ಬಂಧುಗಳಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇದು ವಿಶೇಷವಾದ ಒಂದು ಜಾತಿ ಸಮೀಕ್ಷೆ ಇರುವುದರಿಂದ ಇದು ಮತ್ತೆ ಮತ್ತೆ ಬರುವುದಿಲ್ಲ. ಹಾಗಾಗಿ ನಾನು ಸಮಾಜ ಬಂಧುಗಳಿಗೆ ಒತ್ತಾಯ ಮಾಡ್ತೇನೆ, ಸಮಾಜ ಯುವಕರಿಗೆ ಒತ್ತಾಯ ಮಾಡ್ತೇನೆ, ಸಮಾಜ ಮುಖಂಡರಿಗೆ ಒತ್ತಾಯ ಮಾಡ್ತಾ ಇದ್ದೇನೆ, ಏರಿಯಾದಲ್ಲಿರ್ತಕ್ಕಂಥ ವಿದ್ಯಾವಂತರಿಗೆ ಕೂಡ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ದಯಮಾಡಿ ಈ ಒಂದು ಸಮೀಕ್ಷೆಗೆ ಬಂದಂತ ಅಧಿಕಾರಿಗಳಿಗೆ ಸರಿಯಾದ ಮಾಹಿತಿ ಕೊಡಿ. ವಿಶೇಷವಾಗಿ ಕುರುಬಾ ಎಂಬ ಒಂದು ಜಾತಿಯನ್ನ ನಮೂದಿಸಿ ಅಂತೇಳಿ ತಮಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹಾಗಾಗಿ ಸಮಾಜಕ್ಕೆ ಸೇವೆ ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದೆ. ಸಮಾಜ ಸೇವೆ ಮಾಡಲಿಕ್ಕೆ ನಮಗೊಂದು ಇದು ಸುವರ್ಣ ಅವಕಾಶ ಅಂತ ಭಾವಿಸಿ ಸಮಾಜ ಬಂಧುಗಳು ಈ ಒಂದು ಕಾರ್ಯದಲ್ಲಿ ತೊಡಗಿ ಈ ಒಂದು ಜಾತಿ ಸಮೀಕ್ಷೆಗೆ ಸಹಕರಿಸಿ ಸಮಾಜ ಬಂಧುಗಳಿಗೆ ಸೇವೆ ಮಾಡಿ ಅಂತೇಳಿ ನಮ್ಮ ಯುವಕರಿಗೆ, ಮುಖಂಡರಿಗೆ ಕೂಡ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಹಾಗಾಗಿ ಇದೇ ತಿಂಗಳು ಏನು ನಡೀತಾ ಇದೆ, 22ನೇ ತಾರೀಕದಂದು ಏನು ಸಮೀಕ್ಷೆ ನಡೀತಿದೆ, ಈ ಸಮೀಕ್ಷೆಯಲ್ಲಿ ನಮ್ಮ ಸಮಾಜದ ಬಂಧುಗಳು ಯಶಸ್ವಿಯಾಗಿ ಕಾರ್ಯ ಪ್ರವೃತ್ತರಾಗಿ ಅಂತೇಳಿ ತಮಗೆ ತಿಳಿಸ್ತಾ ಇದ್ದೀನಿ. ಹಾಗಾಗಿ ಈ ಸಮೀಕ್ಷೆಯಲ್ಲಿ ಕೂಡ ನಾನು ಮತ್ತೊಮ್ಮೆ ಯಾಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಜಾತಿ ಗಣತಿ ಅನ್ನೋದು ಬಹಳ ಪ್ರಾಮುಖ್ಯತೆ ಪಡಿತಾ ಇದೆ. ಜಾತಿ ಗಣತಿ ಎಂಬುದು ಇತ್ತೀಚಿನ ದಿನಗಳಲ್ಲಿ ಬಹಳ ಒಂದು ಪ್ರಾಮುಖ್ಯತೆ ಪಾತ್ರ ವಹಿಸ್ತಾ ಇದೆ. ಯಾಕಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ನೌಕರಿಗೆ ಬಹಳ ಅತ್ಯವಶ್ಯಕವಾಗಿರ್ತಕ್ಕಂಥ ಈ ಒಂದು ಸಮೀಕ್ಷೆ ಮುಂದೆ ಬರ್ತಾ ಇದೆ. ಮುಂದೆ ಒಳ್ಳೇದಾಗುತ್ತೆ ನಮಗನ್ನೋ ಒಂದು ಭರವಸೆಯಲ್ಲಿ ತಮಗೆ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಹೆಚ್ಚು ಈ ವಿಡಿಯೋ ಶೇರ್ ಮಾಡ್ರಿ. ಹಾಗಾಗಿ ಸಮಾಜ ಬಂಧುಗಳಿಗೆ, ಇಡೀ ಸಮಾಜದ ನಮ್ಮ ಕರ್ನಾಟಕದ ಬಂಧುಗಳಿಗೆ ತಿಳಿಸ್ತಾ ಇದ್ದೀನಿ, ಜಾತಿ ಕಾಲಂನಲ್ಲಿ ಕುರುಬಂದು ನಮೂದನೆ ಮಾಡಿ ಅಂತೇಳಿ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಜೈ ರಾಯಣ್ಣ.